ಭ್ರಷ್ಟಾಚಾರಕ್ಕೆ ಕೈ ಚಾಚಿ ಆದಾಯಕ್ಕಿಂತ ಹೆಚ್ಚಾಗಿ ಹಣ ಗಳಿಸಿದವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ರಾಜ್ಯದಾದ್ಯಂತ 35 ಕಡೆ ದಾಳಿ ನಡೆಸಿದ್ದು ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ರಾಜ್ಯದಲ್ಲಿ ಲೋಕಾಯುಕ್ತ ಪೊಲೀಸರ ಭರ್ಜರಿ ಬೇಟೆ. 35 ಕಡೆ ದಾಳಿ, 7 ಭ್ರಷ್ಟ ಅಧಿಕಾರಿಗಳಿಗೆ ನಡುಕ. ಭ್ರಷ್ಟಾಚಾರ ಮತ್ತು ಆದಾಯಕ್ಕಿಂತ ಹೆಚ್ಚಿನ ಹಣ ಮಾಡಿದವರ ವಿರುದ್ಧ ಸಮರ ಸಾರಿದ್ದ ಲೋಕಾಯುಕ್ತ ಪೊಲೀಸರು ನಿನ್ನೆ ರಾಜ್ಯಾದ್ಯಂತ ಭರ್ಜರಿ ಬೇಟೆಯಾಡಿದ್ದಾರೆ. ರಾಜ್ಯದ 35 ಕಡೆ ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಕಾನೂನು ಮಾಪನ ನಿರೀಕ್ಷಕರಾಗಿದ್ದವರು ಆದರೂ ಹಣದಾಸೆಗೆ ಲಂಚ ಕೈಯೊಡ್ಡಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಪೊಲೀಸರ ಭರ್ಜರಿ ಬೇಟೆ ಹೇಗಿತ್ತು ಅನ್ನೋದೇ ಸಾಕ್ಷಿ. ಬೆಂಗಳೂರಲ್ಲಿ ವಾಸವಾಗಿರುವ ಕಾನೂನು ಮಾಪನ ನಿರೀಕ್ಷಕ HR ನಟರಾಜ್ ಅನ್ನೋರ ಜೊತೆ ಕಾನೂನು ಮಾಪನ ನಿರೀಕ್ಷಕ ನಟರಾಜ್ ಮನೆ ಮೇಲೆ ದಾಳಿ ನಡೆದಿದೆ. ನಟರಾಜ್ಗೆ ಸೇರಿದ ಒಟ್ಟು 5 ಸ್ಥಳದಲ್ಲಿ ದಾಳಿಯಾಗಿದ್ದು, ದಾಳಿ ವೇಳೆ ಬರೋಬ್ಬರಿ 3,94,50,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 7 ನಿವೇಶನ, 7 ವಾಸದ ಮನೆ, 9 ಎಕರೆ ಕೃಷಿ ಜಮೀನು ಸೇರಿ ಸ್ಥಿರಾಸ್ತಿ ಒಟ್ಟು ಮೌಲ್ಯ 3,13,00,000ವಾಗಿದೆ. ಇನ್ನು ಹೊಸಕೋಟೆಯಲ್ಲೂ ದ್ವಿತೀಯ ದರ್ಜೆ ಸಹಾಯಕ ಅನಂತಕುಮಾರ್ಗೂ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅನಂತಕುಮಾರ್ಗೆ ಸೇರಿದ ಒಟ್ಟು 4 ಸ್ಥಳದಲ್ಲಿ ಶೋಧನಾ ಕಾರ್ಯ ಮುಂದುವರೆದಿದೆ. ಇತ್ತ ತುಮಕೂರು ಜಿಲ್ಲೆ ರಾಜಶೇಖರ ಡಿ ಯೋಜನೆ ನಿರ್ದೇಶಕರಾಗಿದ್ರು. 9 ಸ್ಥಳದಲ್ಲಿ ರೈಡ್ ಮಾಡಿದ್ದು ಒಟ್ಟು ಸ್ಥಿರಾಸ್ತಿ ಅಂದಾಜು ಮೌಲ್ಯ 3,89,50,000 ಎನ್ನಲಾಗಿದೆ. 12 ನಿವೇಶನ, 4 ವಾಸದ ಮನೆಗಳು, 4 ಎಕರೆ ಕೃಷಿ ಜಮೀನು, ನಗದು 11,66,930 ರೂಪಾಯಿ ಪತ್ತೆಯಾಗಿದೆ. ಇನ್ನು ಮಂಗಳೂರಿನಲ್ಲಿ ಸರ್ವೆ ಸೂಪರ್ವೈಸರ್ ಆಗಿದ್ದ ಮಂಜುನಾಥ್ನ ಭ್ರಷ್ಟತೆಗೂ ಲೋಕಾಯುಕ್ತ ದಾಳಿಯಲ್ಲಿ ಅನಾವರಣವಾಗಿದೆ. ಇನ್ನು ವಿಜಯಪುರದ ಅಂಬೇಡ್ಕರ್ ಅಭಿವೃದ್ಧಿ ನಿಯಮಿತದ ಮಾಜಿ ಜಿಲ್ಲಾ ವ್ಯವಸ್ಥಾಪಕ ಕೂಡ ಭ್ರಷ್ಟಕೂಪವನ್ನ ಲೋಕಾಯುಕ್ತ ಪೊಲೀಸರು ಬಯಲಿಗೆಳೆದಿದ್ದಾರೆ. ರೇಣುಕಾ ಸತಾರ್ಲೆಗೆ ಸೇರಿದ ಒಟ್ಟು 7 ಸ್ಥಳದಲ್ಲಿ ಶೋಧನಾ ಕಾರ್ಯ ನಡೆಯಿತು. ಯಾದಗಿರಿ ಜಿಲ್ಲೆ ಶಹಪುರ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆ ಕೂಡ ಭ್ರಷ್ಟತೆಗೆ ಕೈ ಜೋಡಿಸಿದ್ದಾರೆ. ಉಮಾಕಾಂತ್ಗೆ ಸೇರಿದ ಒಟ್ಟು ಸ್ಥಳದಲ್ಲಿ ಶೋಧ ಕಾರ್ಯ ನಡೆಯಿತು. ಉಮಾಕಾಂತ್ ಒಟ್ಟು ಆಸ್ತಿ ಮೌಲ್ಯ 1,98,53,000 ರೂಪಾಯಿ. 7 ನಿವೇಶನ, 7 ಮನೆ ಸೇರಿದಂತೆ ಒಟ್ಟು ಸ್ಥಿರ ಆಸ್ತಿಯ ಅಂದಾಜು ಮೌಲ್ಯ 91,18,680 ರೂಪಾಯಿ. 7,44,000 ನಗದು ಆಗಿದ್ದು, 12,31,601 ರೂಪಾಯಿ ಮೌಲ್ಯದ ಚಿನ್ನಾಭರಣ, 1 ಬ್ಯಾಂಕ್ ಲಾಕರ್, ಮಗನ MBBS ಸೀಟ್ಗೆ ಪಾವತಿಸಿದ 40 ಲಕ್ಷ ಹಣ ಸೇರಿ ಒಟ್ಟು ಚರ ಆಸ್ತಿಯ ಅಂದಾಜು ಮೌಲ್ಯ 1,07,34,501 ರೂಪಾಯಿ. ಬ್ಯೂರೋ ರಿಪೋರ್ಟ್, TV9.